ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಏನಿದೆ 4ನೇ ತಾರೀಕು 2ನೇ ತಿಂಗಳು 4ನೇ ತಾರೀಕು ಇದೇ ಬುಧವಾರ ಹಿಂದೂ ಸಮಾವೇಶಕ್ಕೆ ಸುಮಾರು ಒಂದು 5,000 ಜನ ಸೇರಕ್ಕೆ ನಾವು ಎಲ್ಲ ಆರ್ಗನೈಸ್ ಮಾಡ್ತಾ ಇದೀವಿ. ಎಲ್ಲ ಸೇರ್ನು ಸೇರ್ತಿ ಸಕ್ಸಸ್ ಮಾಡ್ತೀವಿ. ದಯವಿಟ್ಟು ಎಲ್ಲ ಹಿಂದೂ ಮನೆಗೂ ಬಂದು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಸಕ್ಸಸ್ಫುಲ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲನೂ ಕಾರ್ಯಕ್ರಮ ಎಲ್ಲ ಸ್ಟೇಜ್ ಆಗಲಿ ಪಾಂಪ್ಲೆಟ್ಸ್ ಆಗಲಿ ಇವೆಲ್ಲ ಮಾಡ್ತಾ ಇದೀವಿ. 100% ಸಕ್ಸಸ್ ಆಗುತ್ತೆ. ಎಲ್ಲರೂ ಬರಬೇಕು, ಎಲ್ಲ ಬಂದು ಈ ಭಾಗವಹಿಸಿ ಸಕ್ಸಸ್ ಮಾಡಬೇಕು. ನಾವು ಬರ್ತೀವಿ, ನೀವು ಬನ್ನಿ ಅಂತ ಎಲ್ಲರನ್ನೂ ಕೋರ್ತಾ ಇದೀವಿ. ಧರ್ಮ RSS 100 years ಪ್ರೋಗ್ರಾಮ್ ಅಂತ ಇದು ಮಾಡಿದ್ದಾರೆ. ಎಲ್ಲಾ ಕಡೆನೂ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ KGF ಅಲ್ಲಿ 3 ಕಡೆ ಮಾಡ್ತಾ ಇದ್ವಿ. ಒಂದು ಸುಂಡ್ರಪಾಲೆ ಆಗಿದೆ, ಸೆಕೆಂಡ್ ನಮ್ಮ ಕ್ಯಾಸಂಬಲ್ಲಿ, ನೆಕ್ಸ್ಟ್ KGF ಅಲ್ಲಿ ಮಾಡ್ತಾ ಇದ್ವಿ. ಎಲ್ಲಾನು ಮಾಡ್ತಾ ಇದ್ದಾರೆ ಸರ್. ಉದ್ದೇಶ ಏನಿಲ್ಲ, ಹಿಂದೂ ರಕ್ಷಣೆಗೋಸ್ಕರ ಮಾಡ್ತಾ ಇದೀವಿ ಅಷ್ಟೇ. RSS ಅವ್ರು ಬರ್ತಾ ಇದ್ದಾರೆ. ನಾಗಪ್ಪ ಅವ್ರು ಬರ್ತಾ ಇದ್ದಾರೆ. ಜಗದೀಶ್ ಜಿ ಬರ್ತಾ ಇದ್ದಾರೆ. ಪ್ರಚಾರಕರು ಅವ್ರು ಬಂದು ಅವರಿಬ್ಬರೇ ಸ್ಟೇಜ್ ಪ್ರೋಗ್ರಾಮು. ಮತ್ತೆ ಸ್ವಾಮೀಜಿನ ಕರೀತಾ ಇದೀವಿ. ಸ್ವಾಮೀಜಿ 4ನೇ ತಾರೀಕು ಬುಧವಾರ ನಾಳಿದ್ದು ಹಿಂದೂ ಸಮಾಜೋತ್ಸವ ಕ್ಯಾಸಂಬಲ್ಲಿನಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮೂಲ ಉದ್ದೇಶ ಏನಂದರೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದೇ, ಜಾತಿ ಭೇದ ಇಲ್ಲದೆ ನಾವೆಲ್ಲ ಹಿಂದೂಸ್ ಎಲ್ಲ ಸೇರಿ ಈ ಸಮಾಜೋತ್ಸವನ್ನ ಒಂದು ಆಗಿ ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ. ನಾವು ಹಿಂದೂ ಆಗಿ ಹುಟ್ಟಿದ್ದೀವಿ. ನಾವು ಹಿಂದೂ ಧರ್ಮನ ರಕ್ಷಣೆ ಮಾಡಬೇಕು. ನಮ್ಮ ಹಿಂದೂ ಧರ್ಮ ಇರೋದು, ನಾವು ಹಿಂದೂ ದೇಶ ಇರೋದು ನಮ್ಮ ಒಂದೇ ದೇಶ, ಭಾರತ ದೇಶ. ಈ ಭಾರತ ದೇಶದಲ್ಲಿ ನಮ್ಮ ಧರ್ಮ ಕಾಪಾಡಬೇಕನ್ನ ಮುಖ್ಯ ಉದ್ದೇಶದಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲ ಹಿಂದೂ ಆಗಿ ಹುಟ್ಟಿದವರೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಭಾಗಿಸಬೇಕು ಅಂತ ಎಲ್ಲರನ್ನ ರಿಕ್ವೆಸ್ಟ್ ಮಾಡಿ, ಎಲ್ಲರೂ ಇದು ಗ್ರ್ಯಾಂಡ್ ಸಕ್ಸಸ್ ಆಗಿ ಮಾಡ್ಬೇಕಂತ, ಇದು ಹಬ್ಬ ತರ ಮಾಡಬೇಕು, ನಮ್ಮ ಹಿಂದೂ ಧರ್ಮನ ಕಾಪಾಡಬೇಕು ಅಂತ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಕೋರ್ತಾ ಇದ್ವಿ. 8 ಪಂಚಾಯತಿಯಿಂದ ಕ್ಯಾಸಂಬಲ್ಲಿ, ಜಕಾರ್ಸ್ಕುಪ್ಪ, ಶ್ರೀನಿವಾಸಂದ್ರ, ಕಂಗಾಂಡ್ಲಲ್ಲಿ, ರಾಮಸಾಗರ, ಪಾರಾಣ್ಲಲ್ಲಿ, ಕಂಸಂದ್ರ, ಬೇತ್ಮಂಗ್ಲ ಇಂದ ಎಲ್ಲ ಈ ಭಾಗದಿಂದ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಮಾಡ್ತೀವಿ. ಇವಾಗಿಂದಾನೇ ಶುರು ಮಾಡಿದ್ದೀವಿ. ಎಲ್ಲ ವಿಲೇಜ್ಗೂ ಹೋಗಿ ಪ್ರಚಾರ ಮಾಡೋದು ಒಳ್ಳೆ ಕಾರ್ಯಕ್ರಮ ಆಗುತ್ತೆ. ದಯವಿಟ್ಟು ಎಲ್ಲ ಬಂದು ಭಾಗವಹಿಸಬೇಕು. 2 ಗಂಟೆಯಿಂದ ಇಲ್ಲಿ ಅರ್ಲಕುಂಟ ಕೆರೆ ಇದೆ ಕೆಳಗಡೆ, ಅಲ್ಲಿಂದ ಶುರು ಮಾಡಿ ಬಾಟಗಂಗಮ್ಮ ದೇವಸ್ಥಾನ KEB ಮುಂಭಾಗ ಅಲ್ಲಿ ವೇದಿಕೆ ಇದೆ ಇರೋದು. ಅಲ್ಲಿ ವೇದಿಕೆ ಮೀಟಿಂಗ್ ನಡೆಯುತ್ತೆ. ಪಾರ್ಕಿಂಗ್ ವ್ಯವಸ್ಥೆ, ಅಲ್ಲಿ ಎಲ್ಲ ಬರೋ ಜನ ಊಟದ ವ್ಯವಸ್ಥೆ, ಇದೆಲ್ಲ ಕಲೆಕ್ಟ್ ಯಾರು ಇದು ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದು. ಎಲ್ಲ ಒಳ್ಳೆ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಭಾಗವಹಿಸ್ತಾರೆ. ಈ ವರ್ಷದಲ್ಲಿ ಕ್ಯಾಸಂಬಳ್ಳಿಯಲ್ಲಿ ನಮ್ಮದೇ ತಾಲೂಕಿನಲ್ಲಿ ನಡೀತಾ ಇರುವಂತಹ 3ನೇ ಉತ್ಸವ. ಈಗಾಗಲೇ ತಾಲೂಕಿನಲ್ಲಿ ಉತ್ಸವಗಳ ಪರ್ವ ಪ್ರಾರಂಭ ಆಗಿದೆ. ಹಾಗೆ ಜಿಲ್ಲೆಯಾದ್ಯಂತ ಕೂಡ ಅದ್ಧೂರಿಯಾದಂತಹ ಹಿಂದೂ ಸಮಾಜೋತ್ಸವಗಳು ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನಮ್ಮ ಹೋಬಳಿ, ಇದಕ್ಕೆ ಒಂದು ಇತಿಹಾಸ ಇದೆ, ಇದಕ್ಕೆ ಒಂದು ಚರಿತ್ರೆ ಇದೆ. ಆದ್ರೆ ಅದರ ಜೊತೆಗೆ ಮತ್ತೊಂದು ಚರಿತ್ರೆಯ ಘಟ್ಟವನ್ನು ಕೂಡ ನಾವು ಮುಟ್ಲಿಕ್ಕೆ ಹೊರಟಿದ್ದೀವಿ. ಆ ಚರಿತ್ರೆಯ ಘಟ್ಟವೇ ಹಿಂದೂ ಸಮಾಜೋತ್ಸವ. ಹಿಂದೆಂದೂ ಕಾಣದಂತಹ ರೀತಿಯಲ್ಲಿ ಅದ್ಧೂರಿಯಾಗಿ ಈ ಭಾಗದ ಎಲ್ಲಾ ಸಜ್ಜನ ಬಂಧುಗಳು ಸೇರಿ ಈ ಹಿಂದೂ ಸಮಾಜೋತ್ಸವವನ್ನ ಜಾತಿ ಭೇದಗಳ, ಭಾಷೆ ಭೇದಗಳ, ಪ್ರಾಂತ್ಯ ಭೇದಗಳ ಈ ಎಲ್ಲವನ್ನು ದಾಟಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಹೇಗೆ ಹಿಂದೂ ಎದ್ದರೆ ದೇಶ ಎದ್ದೀತು ಅಂತಾರೋ ಆ ನಿಟ್ಟಿನಲ್ಲಿ ಜಾಗೃತನಾದಂತಹ ಹಿಂದುವಿನಿಂದ ಹಿಂದೂ ಸಮಾಜೋತ್ಸವ ಆಗ್ತಾ ಇದೆ. ನಮ್ಮ ಪರಂಪರೆಯಲ್ಲಿ ಹೇಳುವಂತೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಈಗಾಗಲೇ ಕೇಳ್ತಾ ಇದ್ರು ಏನು ಉದ್ದೇಶ ಅಂತ. ಇಷ್ಟೇ ಉದ್ದೇಶ, ಧರ್ಮವನ್ನ ರಕ್ಷಣೆ ಮಾಡಿದ್ರೆ ನಾವೆಲ್ಲ ರಕ್ಷಿಸಲ್ಪಡ್ತೀವಿ. ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಧರ್ಮಕ್ಕೆ ಹಾನಿ ಆಗುತ್ತೋ ಅಲ್ಲೆಲ್ಲವೂ ಕೂಡ ಧರ್ಮದ ಜೊತೆಗೆ ದೇವರು ಉಳಿಯಲ್ಲ, ದೇಶನೂ ಉಳಿಯಲ್ಲ. ಅದಕ್ಕೋಸ್ಕರ ಧರ್ಮ ಉಳಿಬೇಕು, ಅದರ ಮುಖಾಂತರ ದೇಶ ಉಳಿಬೇಕು, ಅದರ ಮುಖಾಂತರ ನಾವೆಲ್ಲರೂ ಕೂಡ ಶಾಂತಿಯಾಗಿ ಇರಬೇಕು. ಅಂದ್ರೆ ಹಿಂದೂ ಕೇವಲ ಭಾರತಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಹಿಂದೂ ಬೇಕು. ಹಿಂದೂ ಇದ್ದಾಗ ಮಾತ್ರ ವಿಶ್ವ ಶಾಂತಿಯಿಂದ ವಿಶ್ವ ಇರ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಕೇವಲ ಹಿಂದೂಗಳ ಉತ್ಸವ ಅಂತಲ್ಲ ಇದು. ಇಡೀ ಸಮಾಜ, ಇಡೀ ಭಾರತೀಯರಾದಂತಹ ಪ್ರತಿಯೊಬ್ಬನು ಹಿಂದುವೆ. ಆ ನಿಟ್ಟಿನಲ್ಲಿ
ಸಮಸ್ತ ಹಿಂದೂಗಳ ಉತ್ಸವ. ಅದಕ್ಕೋಸ್ಕರ ಎಲ್ಲರೂ ಭಾಗವಹಿಸಿ ಈ ಒಂದು ಉತ್ಸವವನ್ನ ಯಶಸ್ವಿಗೊಳಿಸಬೇಕು ಅಂತ ಮನವಿ. 4ನೇ ತಾರೀಕು ಬುಧವಾರ ಕ್ಯಾಸಂಬಳ್ಳಿಯಲ್ಲಿ ನಮ್ಮ ಹಿಂದೂ ಸಮಾಜೋತ್ಸವ ಎಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.